ಡಿಕೆನ ಮೀರಿ ಬೆಳೆಯುತ್ತಾರ ಸತೀಶ್. ಸಿದ್ದು ಶಿಷ್ಯನಿಗೆ ಉನ್ನತ ಪಟ್ಟ ಫಿಕ್ಸ್. 2028ರಲ್ಲಿ ಸತೀಶ್ ಸಿಎಂ ಪಕ್ಕನ. ಡಿಕೆಶಿನ ಮೀರಿ ಬೆಳೆಯುತ್ತಿದ್ದಾರ ಸಚಿವ ಸತೀಶ್ ಜಾರಕಿಹೊಳಿ. ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿಗೆ ಸದ್ಯದಲ್ಲೇ ಉನ್ನತ ಪಟ್ಟ ಸಿಗೋದು ಫಿಕ್ಸ್. ಅಹಿಂದ ಅಲರ್ಟ್ ಆದ್ರೆ ಡಿಕೆಶಿ ಪ್ಲಾನ್ ಫೇಲ್ ಆಗೋದು ಗ್ಯಾರಂಟಿನಾ? ಡಿಕೆಶಿ ಈಗ ಸಿಎಂ ಆದ್ರೆ ಓಕೆ, ಇಲ್ಲ ಅಂದ್ರೆ 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡೋ ಸೀನೆ ಇಲ್ವಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಟ್ಟೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಫಾಸ್ಟ್ ಆಗಿ ಶೈನ್ ಆಗ್ತಾ ಇರೋ ನಾಯಕ. ವಾಲ್ಮೀಕಿ ಸಮುದಾಯದ ಈ ನಾಯಕ ಸಿದ್ದು ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಬಿಂಬಿತವಾಗ್ತಿದ್ದಾರೆ. ಇದೇ ಕಾರಣಕ್ಕೆ ಒಂದು ಕಡೆ ಡಿಕೆಶಿ ಸಿಎಂ ಕುರ್ಚಿಗಾಗಿ ಕನವರಿಸುತ್ತಿದ್ರೆ, ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗವನ್ನ ಅಲರ್ಟ್ ಮಾಡುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ಮಂತ್ರ ಮರ್ದನಿಸೋದಕ್ಕೆ ಪ್ರಮುಖ ಕಾರಣ ಸಿಎಂ ಸಿದ್ದರಾಮಯ್ಯ ಎನ್ನಲಾಗ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಅಹಿಂದ ನಾಯಕ. ಅಹಿಂದ ವರ್ಗ ಕೈ ಹಿಡಿದಿದ್ದಕ್ಕೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು. ಆದ್ರೆ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಅಹಿಂದ ವರ್ಗಕ್ಕೆ ಏನು ಕೊಟ್ಟಿಲ್ಲ ಅನ್ನೋ ಕೊರಗಿದೆ. ಜೊತೆಗೆ ಅಹಿಂದ ಅಸ್ತ್ರ ಸ್ಟ್ರಾಂಗ್ ಆದ್ರೆ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಬರೋದೇ ಇಲ್ಲ. ಇದೇ ಕಾರಣಕ್ಕೆ ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೆ ಅಹಿಂದ ಮಂತ್ರ ಜಪಿಸಲಾಗ್ತಿದೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಜೋರಾಗಿದ್ರೆ, ಇನ್ನೊಂದು ಕಡೆ ಅಹಿಂದ ವರ್ಗವನ್ನ ಒಗ್ಗೂಡಿಸಲು ಸಿದ್ದರಾಮಯ್ಯ ಬಣ ಹೊಸ ಪ್ಲಾನ್ ಮಾಡ್ತಿದೆ. ಆದ್ರೆ ಈ ಬಾರಿ ವಿಶೇಷ ಅಂದ್ರೆ ಅಹಿಂದ ಮುಂಚೂಣಿಯಲ್ಲಿ ಸಿದ್ದರಾಮಯ್ಯ ಬದಲು ಸತೀಶ್ ಜಾರಕಿಹೊಳಿ ಕಾಣಿಸಿಕೊಳ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಈ ಹೊಸ ಗೇಮ್ ಪ್ಲಾನ್ ಏನು? ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗದ ಮುಂದಿನ ಸಾರಥಿ ಆಗ್ತಾರಾ ಅನ್ನೋ ಚರ್ಚೆಗಳು ಜೋರಾಗಿವೆ. ನಿಮ್ಗೆ ಗೊತ್ತಿರಲಿ, ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗವೇ ಬೆನ್ನೆಲುಬು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯಲು ಇದೇ ವರ್ಗ ಕಾರಣವಾಗಿತ್ತು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಅಹಿಂದವನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ಅಸಮಾಧಾನ ಕೇಳಿ ಬರುತ್ತಿದೆ. ಈ ಅಸಮಾಧಾನವನ್ನ ಶಮನಗೊಳಿಸಲು ಹುಬ್ಬಳ್ಳಿಯಲ್ಲಿ ಅಹಿಂದ ಹೋರಾಟ ಸಾಧನೆ ಸಂಕಲ್ಪ ಎಂಬ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆಸಲಾಯಿತು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದವರು ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಅಹಿಂದ ನಾಯಕತ್ವ ಸತೀಶ್ ಜಾರಕಿಹೊಳಿ ಕೈಗೆ ಹೋಗುತ್ತಿದೆ ಎಂಬುದಕ್ಕೆ ಈ ಸಮಾವೇಶವೇ ಸಾಕ್ಷಿ ಅನ್ನೋ ಚರ್ಚೆಗಳು ಈಗ ಜೋರಾಗಿವೆ. ಅಹಿಂದ ವರ್ಗಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಸೌಲಭ್ಯ ಸಿಕ್ಕಿಲ್ಲ ಅನ್ನೋ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ನೀಡಿದ ಸಬೂಬು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಅಹಿಂದಕ್ಕೆ ಕೊಟ್ಟ ಭರವಸೆ ಈಡೇರಿಸದಂತೆ ನಮ್ಮವರೇ ತೊಡಕಾಗಿದ್ದಾರೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವನ್ನ ಪರೋಕ್ಷವಾಗಿ ಹೊರಹಾಕಿದ್ದಾರೆ. ಇದು ಕೇವಲ ಹೇಳಿಕೆಯಲ್ಲ, ಬದಲಾಗಿ ಅಹಿಂದ ವರ್ಗಕ್ಕೆ ನೀಡಿದ ಎಚ್ಚರಿಕೆಯ ಸಂದೇಶ ಅಂತಲೇ ವಿಶ್ಲೇಷಿಸಲಾಗ್ತಿದೆ. ನಾಯಕತ್ವ ಬದಲಾವಣೆಯಾದ್ರೆ ಅಹಿಂದ ಶಕ್ತಿ ಕುಗ್ಗಬಹುದು ಅನ್ನೋ ಆತಂಕವನ್ನ ಅವರು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕೂಡ ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕತ್ವ ವಹಿಸಿಕೊಳ್ಳಲು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸಮರ್ಥರು ಅಂತ ಹೇಳಿದ್ರು. ಈಗ ನಡೆಯುತ್ತಿರೋ ಬೆಳವಣಿಗೆಗಳು ಯತೀಂದ್ರ ಅವರ ಮಾತುಗಳನ್ನು ನಿಜ ಮಾಡುವಂತೆ ಕಾಣುತ್ತಿವೆ. ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ತಳಮಟ್ಟದಲ್ಲಿ ಸಂಘಟನೆಗೆ ಇಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಂಘಟನಾ ಚತುರರು. ಮಾನವ ಬಂಧುತ್ವ ವೇದಿಕೆಯ ಮೂಲಕ ಈಗಾಗಲೇ ರಾಜ್ಯಾದ್ಯಂತ ತಮ್ಮದೇ ಆದ ನೆಟ್ವರ್ಕ್ ಹೊಂದಿದ್ದಾರೆ. ಈಗ ಅವರ ಟಾರ್ಗೆಟ್ ಅಹಿಂದ ಸಮುದಾಯ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಹಿಂದ ಸಮಿತಿಯನ್ನ ಸಕ್ರಿಯಗೊಳಿಸುವುದು, ಗುಡಿಸಲು ಮತ್ತು ಟೆಂಟ್ ವಾಸಿಗಳ ಏಳಿಗೆಗಾಗಿ ವಿಶೇಷ ಗಮನ ನೀಡುವುದು, ರಾಜಕೀಯ ಮುಖಂಡರನ್ನ ಹೊರಗಿಟ್ಟು ನೇರವಾಗಿ ಜನರೊಂದಿಗೆ ಜಿಲ್ಲಾ ಸಮಾವೇಶ ಮಾಡುವುದು, ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮುಂದಿರುವ ತಂತ್ರಗಾರಿಕೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಅವರಿಗೆ ಅಹಿಂದ ಶಕ್ತಿ ಮತ್ತಷ್ಟು ಬಲ ತುಂಬಲಿದೆ. ದಾವಣಗೆರೆ ಉಪಚುನಾವಣೆಯ ನಂತರ ಮುಸ್ಲಿಂ ಸಮುದಾಯದ ಒಂದು ವರ್ಗ ಕಾಂಗ್ರೆಸ್ ನಾಯಕತ್ವದ ಮೇಲೆ ಮುನಿಸಿಕೊಂಡಿದೆ. ಈ ಬೇಸರ ಇಡೀ ಅಹಿಂದ ವರ್ಗಕ್ಕೆ ಹರಡಿದರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಬಹುದು. ಹೀಗಾಗಿನೇ ಸಿದ್ದರಾಮಯ್ಯ ಬಣ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದೆ ಬಿಟ್ಟು ಅಹಿಂದ ಕೋಟೆಯನ್ನ ಭದ್ರಪಡಿಸಿಕೊಳ್ಳಲು ಸರ್ಕಸ್ ಮಾಡ್ತಿದೆ. ವಿರೋಧ ಪಕ್ಷಗಳ ಪ್ರಕಾರ ಇದು ಕೇವಲ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಮಾಡುತ್ತಿರುವ ಗಿಮಿಕ್. ಅದೇನೇ ಇದ್ರೂ ಕರ್ನಾಟಕದಲ್ಲಿ ಅಹಿಂದ ರಾಜಕಾರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಸಿದ್ದರಾಮಯ್ಯ ಅವರ ನೆರಳಿನಿಂದ ಹೊರಬಂದು ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದದ ನವ ನಾಯಕರಾಗಿ ಹೊರಹೊಮ್ಮುತ್ತಾರಾ, ಅಥವಾ ಇದು ಕೇವಲ ಕಾಂಗ್ರೆಸ್ನೊಳಗಿನ ಆಂತರಿಕ ರಕ್ಷಣಾ ತಂತ್ರವಾ ಅನ್ನೋ ಅನುಮಾನಗಳು ಎದ್ದಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.